ಕಟ್ ಮಾಡಿದ್ರೆ ಓಕೆನಾ? ಓಕೆ ರೆಡಿ. ಏನಿಲ್ಲ ಸ್ವಲ್ಪ ಸೀರಿಯಸ್ ಆಗಬೇಕು. ನೀನ್ ಆರಾಮಾಗಿರು, ನೀ ಸೀರಿಯಸ್ ಆಗಿದ್ರೆ ಆನ್ ಫೇಸ್ ನೋಡ್ಬಿಡ್ತಾ ಇದ್ದೀನಿ. ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇರೋ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೀನ್ ನನ್ನ ಮೊಬೈಲ್ ನೋಡ್ತಿದ್ರೆ ನಂಗೆ ಸರಿ ಹೋಗ್ಲಿಲ್ಲ ಅನ್ಕೊಂಡು. ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇರೋ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಒಂದ್ಸಲ ಸ್ಟಾಪ್ ಮಾಡು. ಆಂಟಿ ಒಳ್ಳೆ ಕಂಪ್ನಿ. ಇವತ್ತು ನಾವು ವಿದ್ಯಾ ಗಣೇಶನ್ ಓಕೆ, ಇವತ್ತು ನಾವು ಯಾಕೆ ನಾನು ಹೇಳ್ತೀನಿ ನಾವು ಬಂದಿದ್ದೀವಿ ಅಂತ. ನಾನು ಬಂದಿದ್ದೀನಿ. ಎಷ್ಟು ವರ್ಷ ಆದ್ಮೇಲೆ ಶುರು ಮಾಡ್ತಿದ್ದೀನಿ. ಒಂದು ಪ್ರೋತ್ಸಾಹ ಇಲ್ಲ ಯಜಮಾನ್ರದು. ಸೀರಿಯಸ್ ಆಗಿ ಟೆನ್ಷನ್ ಆಗ್ತಾ ಇದೆ ನನಗೆ. ಇಲ್ಲ ಏನು ಲೈವ್ ಅಲ್ವಾ? ಓಕೆ, ರೆಡಿ? ನಮಸ್ತೆ ನಮಸ್ತೆ. ಮಾಡೋದು ಕರೆಕ್ಟ್ ಆಗಿ. ಹಾ ಅಲ್ಲ ಜಗಳ 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 ಇಷ್ಟ ಆಗೋದಿಲ್ಲ. ನೋವೇ ತುಸು ಮೆಲ್ಲ ಬೀಸು ಗಾಳಿಯೇ. ಒಳ್ಳೆ ಮರ್ಯಾದೆ. ಥ್ಯಾಂಕ್ ಯು ಚಾನಲ್ಗೆ ಕರೆದಿದ್ದಕ್ಕೆ. ನಮಸ್ಕಾರ, ನಾನು ಸೌಜನ್ಯ. ನನ್ನ ಚಾನಲ್ ನೋಡ್ತಾ ಇರೋ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ಸಿಂಗರ್ ಹಾಗೇನೆ ರೀಲ್ ಸ್ಟಾರ್ ಆಗಿರೋ ಗಣೇಶ್ ಕಾರಂತ್ ಅವ್ರ ಮನೆಗೆ ಬಂದಿದ್ದೀನಿ. ಗಣೇಶ್ ಕಾರಂತ್ ಅವರ ತಾಯಿ ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಫಾರ್ ದ ಫಸ್ಟ್ ಟೈಮ್ ಇಂಟರ್ವ್ಯೂಗೆ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು ನೀವು ಒಪ್ಕೊಂಡಿದ್ದಕ್ಕೆ. ಫಸ್ಟ್ಲಿ ಇಷ್ಟು ಫಾರ್ಮಲ್ ಆಗಿ ಆಕ್ಚುಲಿ ಗಣೇಶ್ ವಿದ್ಯಾ ಜೊತೆ ಮಾತಾಡೋದಿಲ್ಲ, ಸ್ವಲ್ಪ ಕಾನ್ಶಿಯಸ್ ಆಗಿ ಫಾರ್ಮಲ್ ಆಗಿ ಮಾತಾಡ್ತಾ ಯೂಟ್ಯೂಬ್ ಅಲ್ಲಿ ಮತ್ತೆ ಸುಮ್ಮನೆ ದೀಪ್ ಅಂತ ಆಗ್ತಾ ಇರೋದು. ಅದಕ್ಕೆ ಏನು ಹಂಗೆಲ್ಲ ಮಾತಾಡ್ಸಿದ್ದು, ಸ್ವಲ್ಪ ರೆಸ್ಪೆಕ್ಟ್ ಕೊಡಿ. ಹಂಗೆ ಅದಕ್ಕೆ ತುಂಬಾ ರೆಸ್ಪೆಕ್ಟ್. ಸೊ ಈಗ ನನಗೆ ತುಂಬಾ ಗ್ಯಾಪ್ ಕೊಟ್ಟು ಆಂಕರಿಂಗ್ ಸ್ಟಾರ್ಟ್ ಮಾಡಿರೋದಲ್ವಾ, ಸ್ವಲ್ಪ ಸೈಕಲ್ ಹೊಡಿತಾ ಇದೀನಿ. ಅದಕ್ಕೆ ನಂಗೆ ಕಂಪ್ನಿ ಬೇಕು. ಸೊ ಏನ್ ಅನ್ಕೊಳ್ತಾ ಇದೀನಿ ಅಂದ್ರೆ, ಆಂಕರ್ ಸ್ಟೈಲ್ ಅಲ್ಲಿ ವಿದ್ಯಾ ಆಂಟಿನ ಇಂಟ್ರೊಡ್ಯೂಸ್ ಮಾಡ್ಬೇಕು, ಆಂಟಿ ವಿದ್ಯಾ ಇವ್ರು ಇಂಟ್ರೊಡ್ಯೂಸ್ ಮಾಡು. ಒಂದು ಟ್ರೈ, ನಂಗೆ ಸಮಾಧಾನ ಆಗ್ಬೇಕು. ಆಂಕರ್ ತರ ನೀನೀಗ ಮಾತಾಡ್ಬೇಕು. ಎಲ್ರಿಗೂ ನಮಸ್ಕಾರ, ನಾನು ಯಶೋಧ ಮಾತಾಡ್ತಾ ಇರೋದು. ಅಥವಾ ಎಲ್ರಿಗೂ ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಇವತ್ತು ನನ್ನ ಜೊತೆ ಇಲ್ಲ ಕ್ಯಾಶುಯಲ್ ಆಗಿ ಒಬ್ರು ಆಂಕರ್ ಆಗಿ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಡಿ. ವಿದ್ಯಾ ಅವ್ರು ಗೆಸ್ಟ್ ಆಗಿ ಬಂದಿದ್ದಾರೆ, ಇವ್ರನ್ನ ಮಾತಾಡ್ಸೋಣ ಅಂತ ನೀನ್ ಹೇಳು. ನೋಡು, ಇವನ್ನ ಆಗಲ್ಲ ಹೇಳುದಿಲ್ವೋ? ಸುಮ್ಮನೆ ಹೇಳಿ ಆಂಟಿ, ಪರವಾಗಿಲ್ಲ. ಬರುತ್ತಿಲ್ಲ, ಅವಳೇ ಹೇಳಿ. ಅಲ್ಲ ಇಬ್ರಿಗೂ ಬರೋದಿಲ್ಲ. ಇಲ್ವಾ? ಟ್ರೈ ಮಾಡಿ ನೋಡು. ಒಂದ್ ಸುಮ್ಮನೆ ಹಾಗೆ ಕ್ಯಾಶುಯಲ್ ಆಗಿ ನಮಸ್ಕಾರ ಹಾ ಹೇಳಿ. ಕ್ಯಾಮ್ರಾ ನೋಡಿ ಒಂಥರ ನೀನ್ ನ್ಯೂಸ್ ಆಂಕರ್ ತರ ಮಾತಾಡ್ಬೇಕು ಇವಾಗ. ನಮಸ್ಕಾರ, ನಾನು ಯಶೋಧ. ನಮ್ ಜೊತೆ ಯಶೋಧ ಮಾತಾಡೋದು, ಯಶೋಧ ಕಾರಂತ್ ಮಾತಾಡೋದು. ಯಶೋಧ ಕಾರಂತ್ ಮಾತಾಡ್ತಾ ಇರೋದು. ವಾರ್ತೆಗಳಿಗೆ ಸ್ವಾಗತ. ಇವತ್ತು ನನ್ನ ಜೊತೆ ಗೆಸ್ಟ್ ನನ್ನ ಮಗ ಮತ್ತು ಸೊಸೆ. ಟ್ರೈ ಮಾಡು, ಚೆನ್ನಾಗಿ ಬರ್ತಿದೆ ಅದು ಎಡಿಟ್ ಆಗಿ. ಇಲ್ವಾ? ನನಗೆ ಬೇಡ. ಸುಮ್ಮನೆ ಒಂದು ಟ್ರೈ. ಓಕೆ, ಈಗ ವಿದ್ಯಾ ಹಾಗಾದ್ರೆ. ವಿದ್ಯಾ ಟ್ರೈ. ಓಕೆ, ನಾನು ನಮ್ಮ ಅತ್ತೆನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವ್ರನ್ನೇನ್ ಬೇಡ. ಇಲ್ಲ ಸೇರಿಸ್ಬೋದು, ಪರವಾಗಿಲ್ಲ. ನಾನ್ ಬೇಡವಾ ಓಕೆ, ಎಲ್ಲರಿಗೂ ನಮಸ್ಕಾರ. ನಾನು ವಿದ್ಯಾ ಗಣೇಶ್. ಇವರು ನಮ್ಮ ಅತ್ತೆ, ಹೆಸರಿಗಷ್ಟೇ ಅತ್ತೆ ಅವರು, ಆದ್ರೆ ನಿಜವಾಗ್ಲೂ ಅವರು ಅತ್ತೆ ತರ ಅಲ್ಲ, ಇವ್ರ ಅಮ್ಮನ ತರ ಇದ್ದಾರೆ. ಯಾಕೆ ಅಂತಂದ್ರೆ, ಅಮ್ಮನ ಥರ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಸಣ್ಣ ಡಿಫ್ರೆನ್ಸ್ ಇರುತ್ತೆ ಅಮ್ಮನ ಥರ ಅಂತ ಹೇಳಕ್ಕೆ. ನಮ್ಮನೇಲಿ ನಮ್ಮಮ್ಮ ನಾನು ತಪ್ಪು ಮಾಡಿದ್ರೆ ನನಗೆ ಮಕ್ಕಕ್ಕೆ ಹೋಗಿಯವರು. ಆದ್ರೆ ನಮ್ಮ ಅತ್ತೆ ನಾನು ತಪ್ಪು ಮಾಡ್ಲಿ, ಗಣೇಶ್ ತಪ್ಪು ಮಾಡ್ಲಿ, ಇವ್ರ ಮುಖಕ್ಕೆ ಹೋಗಿತಾರೆ. ಹಾಗಾಗಿ ಅಮ್ಮನ ಥರ. ಆ್ಯಂಡ್ ತುಂಬಾನೇ ಸ್ವೀಟ್. ಅದೇ ಈ ವಿಷಯಕ್ಕೆ ತುಂಬಾ ಸ್ವೀಟ್. ಬಟ್ ತಿನ್ನೋದು ಮಾತ್ರ ಶುಗರ್ಲೆಸ್. ಇಟ್ ಇಸ್ ವೆರಿ ಸ್ವೀಟ್ ಬಟ್ ಶುಗರ್ಲೆಸ್. ಹಾಗಾದ್ರೆ ಡಯಾಬಿಟಿಸ್ ಅಲ್ಲ, ಶುಗರ್ ಬದಲು ಜಾಗರಿನ ರಿಪ್ಲೇಸ್ ಮಾಡಿದ್ದಾರೆ. ವೆರಿ ಸ್ವೀಟ್.
ಹೆಲ್ತ್ ಅಂಡ್ ವೆರಿ ವೆರಿ ಕೇರಿಂಗ್ ಪರ್ಸನ್. ಯಾಕೆ ಅಂತಂದ್ರೆ ಇವಾಗ ಮನೇಲಿ ಯಾರಿಗಾದ್ರೂ ಒಬ್ಬರಿಗೆ ಶೀತ ನೆಗಡಿ ಆದ್ರೆ ಮನೇಲಿ ಇರೋ ಬರೋರ್ಗೆಲ್ಲರಿಗೂ ಕಷಾಯ ಹೋಗುತ್ತೆ. ಸೊ ಹಾಗಾಗಿ ಅದು ಕಾನ್ಶಿಯಸ್ ಅಷ್ಟೇ. ಅಂದ್ರೆ ಇವಾಗ ನನಗೆ ಶೀತ ಬಂದಿದೆ ಅಂತಂದ್ರೆ ಗಣೇಶ್ಗೂ ನಮ್ಮ ಅವಂಗೆಲ್ಲರಿಗೂ ಕಷಾಯ ಹೋಗುತ್ತೆ. ಯಾಕಂದ್ರೆ ನಿಮಗ್ ಶೀತ ಬರಬಾರ್ದು ಅಂಡ್ ನಿಮ್ ಶೀತ ಅವಳಿಗೆ ಹರಡಬಾರ್ದು ಅಂತ. ಸೊ ವೆರಿ ಕೇರಿಂಗ್ ಪರ್ಸನ್. ಹಾಗೆ ಯಾವ ನ್ಯೂಸ್ ಆಂಕರ್ ಇದು ಮತ್ತೆ ನಾನು ಇಂಟ್ರೊಡ್ಯೂಸ್ ಮಾಡ್ತಾರೆ, ನೀನ್ ಇಂಟರಪ್ಟ್ ಮಾಡ್ಬೇಡ, ಅರ್ಥ ಆಯ್ತಾ? ಇವಾಗ ನಮ್ಗೆ ಬೈ ಒನ್ ಗೆಟ್ ಒನ್ ತರ ಒಂದು ಕಾಂಬೋ ಪ್ಯಾಕೇಜ್ ಸಿಗುತ್ತಲ್ಲ, ಸೊ ಇದು ಬೈ ಒನ್ ಗೆಟ್ ಮೆನಿ ತರ ನಮ್ಮ ಅತ್ತೆ. ಸೊ ಅತ್ತೆ ಹೌದು, ಅಮ್ಮ ಹೌದು, ನನ್ಗೆ ಅವರು ಶಾಪಿಂಗ್ ಪಾರ್ಟ್ನರ್ ಹೌದು, ಕೃಷ್ಣ ಮಠಕ್ಕೆ ಹೋದ್ರೆ ಊಟಕ್ಕೆ ಪಾರ್ಟ್ನರ್ ಹೌದು. ನಾನು ಜಾಸ್ತಿ ಗಣೇಶ್ ಜೊತೆ ಶಾಪಿಂಗ್ ಮಾಡೋದಕ್ಕಿಂತ ನಮ್ಮ ಅತ್ತೆ ಜೊತೆ ಶಾಪಿಂಗ್ ಮಾಡಿದೀನಿ. ಸೊ ಹಂಗಾಗಿ ಅವರು ಒಂಥರ ಫುಲ್ ಪ್ಯಾಕೇಜ್ ಮತ್ತೆ ತುಂಬಾ ಆಗ್ತದೆ. ಇಲ್ಲ ಎಷ್ಟು ಬೇಕು ಅಷ್ಟು ಮಾತ್ರ ಅಂಡ್ ಇವಾಗ್ಲೇ ನೋಡ್ತೀರಾ, ಶಿ ಇಸ್ ವೆರಿ ಇನ್ನೋಸೆಂಟ್. ಅವ್ರ ಇದ್ ಕಡೆ ಫುಲ್ ಹ್ಯಾಪಿನೆಸ್ ಇರತ್ತೆ. ಅಂಡ್ ಎಸ್, ಅವರು ನಮ್ಮ ಅತ್ತೆ ಯಶೋದಾ ಕಾರಂತ್. ಒಂದ್ ಸ್ವಲ್ಪ ಈಗ ಧೈರ್ಯ ಎನರ್ಜಿ ಎಲ್ಲ ಬಂತು. ಥ್ಯಾಂಕ್ ಯು, ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಟ್ರು. ಇವ್ರಿಗೆ ಗೊತ್ತಿರೋದೆಲ್ಲ ಗಣೇಶ್ ನನ್ ಗಂಡ. ಏನು ಹಿಂಗಾಗೋಗ್ಬಿಡ್ತಲ್ಲ, ಏನು ನಮ್ಮ ಮನೆ ಬರ ಈ ಥರ ಆಗೋಯ್ತು. ಶಾರ್ಟ್ ಅಂಡ್ ಸ್ವೀಟ್ ಆಗಿ. ಇದು ವೆರಿ ಶಾರ್ಟ್ ಆಗೋಯ್ತು. ಫಸ್ಟ್ ಟೈಮ್ ಇವರು ಒಂದು ಇಂಟರ್ವ್ಯೂ ಅಲ್ಲಿ ಕುತ್ಕೊಂಡಿರೋದು. ಸೊ ಆಲ್ ಥ್ಯಾಂಕ್ಸ್ ಟು ಯು. ಥ್ಯಾಂಕ್ಸ್ ಆಂಟಿಗೆ ಸ್ಪೆಷಲ್ ಥ್ಯಾಂಕ್ಸ್ ಒಪ್ಕೊಂಡಿದ್ದಕ್ಕೆ. ಇಷ್ಟು ದಿನ ರೀಲ್ಸ್ ಅಲ್ಲಿ ಆಂಟಿದು ವಿದ್ಯಾದು ಆಕ್ಟಿಂಗ್ ಸ್ಕಿಲ್ಸ್ ನೋಡಿದೀವಿ, ಈಗ ರಿಯಲ್ ಆಗಿ ನೋಡೋಣ ಅಂತ. ಓಕೆನಾ? ಟೇಕ್ ಮೇಲೆ ಟೇಕ್ ಹೋಗತ್ತೆ, ಇವಾಗ ಗೊತ್ತಾಗತ್ತೆ ನೋಡಿ. ಬರುದಿಲ್ಲ. ಹೆಲ್ಪ್ ಮಾಡ್ತೇನೆ ನಾನು. ಓಕೆ, ಗಣೇಶ್ ಆಂಟಿಗೆ ಹೆಲ್ಪ್ ಮಾಡ್ತಾರೆ ಅಂದ್ರೆ ಆಕ್ಟಿಂಗಿಗೆ ಹೆಲ್ಪ್ ಮಾಡಬೇಕು ಅಂತ, ಪರವಾಗಿಲ್ವಾ? ಏನೊಂಚೂರು ಹಿಂಗೆ ಗುಸುಗುಸು ಅಂತ ಹೇಳ್ತೀನಿ, ಹಿಂಗೆ ಮಾಡು ಅಂತ. ಕನ್ಫ್ಯೂಸ್ ಆದ್ರೆ, ಗೊತ್ತಾಗದಿದ್ದರೆ. ಓಕೆ, ದಮ್ಶರಸ್ ನಾನು ಹಾಡ್ದು ಫಸ್ಟ್ ಲೈನ್ ನಿಮ್ಗೆ ಹೇಳ್ತೀನಿ, ನೀವು ಆಕ್ಟ್ ಮಾಡಿ ಟ್ರೈ ಮಾಡಿ, ವಿದ್ಯಾ ಗೆಸ್ ಮಾಡಿ. ಓಕೆ, ಲೊಕೇಶನ್ ಚೇಂಜ್ ಮಾಡ್ಕೊಂಡ್ಬಿಡೋಣ ಇವಾಗ. ವಿದ್ಯಾ ಈ ಕಡೆ ಬರಲಿ. ಬಾಯ್ ಬಿಟ್ಟು ಹೇಳಲಿಕ್ಕಿಲ್ಲ ನೀನು. ಹಾ, ಅದ್ರದ್ದು ಇದ್ರದ್ದು ಹಂಗ ಬರೀ ಅಂತಾನೆ ಮಾಡ್ಬೇಕು ನೀವು. ಯಾರು ಹೇಳ್ಬೇಕು? ಹೇಳ್ಬಾರ್ದು. ನಾನು ಹಾ, ನೀವು ಆಕ್ಟ್ ಮಾಡಬೇಕು, Act ವಿದ್ಯಾ ಮಾಡ್ಬೇಕು. ಗೆಸ್ ಮಾಡಬೇಕು. ಹೂವಿನ ಬಾಣದಂತೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ. ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ. ನೀನು ಬಾಣ ಅಂತ ಮಾಡ್ದೆ, ಹಂಗ್ ಮಾಡ್ಬಾರ್ದು. ಇಲ್ಲ, ಏನ್ ಮಾಡಿದೆ ಗೆಸ್ ಮಾಡ್ಬಿಟ್ರಲ್ಲ. ಅಲ್ಲ ಅಲ್ಲ ನಂಗೆ ಅದು ಅವರು ತೆಗ್ದು ಹೇಳ್ತೀಯಲ್ವಾ ಅನ್ನೋ ತರ. ಅಲ್ಲ, ಅಷ್ಟು ಬೇಗ ಗೆಸ್ ಮಾಡಿದ್ದು ಅಂದ್ರೆ ನನ್ಗೋಸ್ಕರ ಆದ್ರೂ ಸ್ವಲ್ಪ ಕ್ಯಾಮ್ರಾ ಮುಂದೆ ಒಂದು ಸ್ವಲ್ಪ ಆಡ್ಬೇಕು. ಓ, ದಯವಿಟ್ಟು ಎಲ್ಲರೂ ಕಿವಿಯನ್ನು ಮುಚ್ಚಿಕೊಳ್ಳಬೇಕಾಗಿ. ನಾನು ಕರೆಕ್ಟ್ ಆಗಿ ಹಾಡ್ತೀನಿ ಅದನ್ನ. ಓಕೆ, ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ. ಹೈ ಪಿಚ್ ಇದೆ, ಹುಯ್ ಅಂತ ಬರುತ್ತೆ. ಓಕೆ, ಬೇಡ. ನೀ ಬಂದ ಮೇಲೆ ಬಾಕಿ ಮಾತೇನು. ಇದು ಇನ್ನೊಂದು ತರ ಚೆನ್ನಾಗಿತ್ತು. ಓಕೆ, ಈಗ ಸೆಕೆಂಡ್ ಇದು ಆಂಟಿ. ಓಕೆನಾ, ರೆಡಿನಾ? ಅಲ್ಲಿ ತಡಿ. ಆಯ್ತಾ? ಓಕೆ, ಊಟ. ಹಾಡಿನ ಲೈನು ಹಳೆ ಹಾಡ ಹೊಸ ಹಾಡ? ಹಳೆ ಹಾಡ ಹೊಸ ಹಾಡ? ಹೇಳ್ಬೋದು ನೀವು ಯಾವ ಹಾಡು ಅಂತ. ಹಳೆ ಹಾಡು ಪರವಾಗಿಲ್ಲ, ಮಧ್ಯದ್ದು ಟಿವಿಲಿ ಬರುತ್ತೆ. ಆ ಟಿವಿಲಿ ಬರುತ್ತೆ ಹಳೆ ಹಾಡ. ಹಳೇದು ಹಳೆ ರಾಜ್ಕುಮಾರ್ದ ಅಲ್ವಾ, ವಿಷ್ಣುವರ್ಧನ್ದ? ಟಿವಿಲಿ ಬರುತ್ತೆ. ಯಾರ್ದು ಹೀರೋ ಯಾರು ಗೊತ್ತಿಲ್ವಾ? ಸರಿ, ಸಿನಿಮಾ ಹಾಡ, ಸೀರಿಯಲ್ ಹಾಡ. ಹಾ, ತುತ್ತು ಚಂದಮಾಮ. ಕರೆಕ್ಟ್ ಆಗಿ ನೋಡು. ಕೈ ತುತ್ತು ಅಲ್ಲ, ಕೈ ತುತ್ತು ಹಿಂಗಲ್ವಾ ತಿನ್ನೋದು? ಇದೇನಿದೆ ಅರ್ಥ ಆಂಟಿ ಮತ್ತೆ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಇದೇನಿದು? ನೆಲ, ಹಾ ಹಾ, ನೆಲದ ಮೇಲೆ ಮಾಡೋದು ಕರೆಕ್ಟ್ ಆಗಿ. ಹಾ, ಅಲ್ಲ ಏನ್ ಹಿಂಗೆ ಮಾಡಿ ಏನ್ ಮಾಡೋದು? ಕುಣ್ದು ಅದು ಕಲ್ಸಿ. ಹಾ, ಏನ್ ಕಲ್ಸಿ? ಮಣ್ಣು ಹಾ, ಮಣ್ಣು ಮುಕ್ಕಿ. ಅಲ್ಲ, ತಡಿ ಮಣ್ಣು ತಿಂದು. ಮಣ್ಣು ತಿನ್ನೋದಾ? ಮಣ್ಣು ತಿನ್ನು, ಮಣ್ಣು ಮುದ್ದೆ. ಸೀರಿಯಲ್ ನೆನಪು ಮಾಡ್ಕೊ. ಮಣ್ಣುಂಡೆ. ಕರೆಕ್ಟ್ ಆಗಿ ಅಂದಿ ನೀನು. ಮಣ್ಣು ಹಾ ತಿನ್ನೋದು. ಹಾ,
ಮಣ್ಣು ತಿನ್ನು. ಹಾ ಸೀರಿಯಲ್ ಸಾಂಗ್ ನೆನ್ಪು ಮಣ್ಣು ಮಾಡ್ತೀವಿ ತಿಂದು ನಂಗೆ ಯಾವ ಸೀರಿಯಲ್, ನಂಗೆ ಸೀರಿಯಲ್ಗಳು ಹೊಳೆಯೋದೇ ಇಲ್ಲ. ಏ ಫೇಮಸ್ ಹಾಡು ಫೇಮಸ್, ಬಹಳ ಫೇಮಸ್. ಮಣ್ಣು ಮಣ್ಣ ತಿಂದು ಸಿಹಿ ಹಣ್ಣು ಕೊಡುವ. ಸೂಪರ್ ಆಂಟಿ. ಪಾಪ ಹಿಂಗೆ 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 ಭಕ್ತ ಕುಮಾರ ಮಣ್ಣು ಬೆಟ್ಟದಲ್ಲ. ಮಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ದೇವಾಗಿ ಸವಿಗಾನದ ಹಕ್ಕಿ ಹಾಡಿ ಮುಕ್ತ ಮುಕ್ತ. ಅಂದ್ರೆ ಸೂಪರ್. ಸಿ ಶಾರ್ಪ್ ಇಂದ ಝಡ್ ಶಾರ್ಪ್ ತನಕ ಇತ್ತು ಎಲ್ಲ. ಅದು ಸಿಂಗರ್ ಪಕ್ಕ ಕೂತ್ಕೊಂಡು ನಾನು ಅಪಶ್ರುತಿ ಹಾಡ್ತಿರೋದು. ಕಾಲೇಜ್ ಅಂತೂ ಗೊತ್ತಾಗ್ತಿಲ್ಲ. ಭಕ್ತ ಕುಮಾರ್ ಮಾಡ್ಕೊಂಡು ಓಕೆ, ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಿರೋದ್ರಿಂದ ಇನ್ನೊಂದು ಫೇಮಸ್ ಸಾಂಗ್ ಸಿನಿಮಾದೇ ಕೊಡ್ತೀನಿ ಇವಾಗ. ಇದಾ ಬಾಯಿ ಸಿಕ್ಕಿಲ್ಲ. ಹಾ ಎಲ್ಲಾರು ನಾವೆಲ್ಲ ನೀವು ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಎಲ್ಲಾರು ಎಲ್ಲರಿಗೆ ಅಂತ ಹೇಳ್ತಾರೆ. ನಾವೆಲ್ಲ. ಅಯ್ಯೋ ಪೂರ್ತಿ ಆಕ್ಟ್ ಮಾಡಿ ತೋರಿಸು. ಹೇಳ್ ಬರ್ತಲ್ಲ. ಬಾಯಿ ಹೇಳ್ಬಾರ್ದು. ಕೀಪ್ ಗೆಸ್ಸಿಂಗ್, ಕೀಪ್ ಗೆಸ್ಸಿಂಗ್. ಗೆಸ್ಸಿಂಗ್ ನೋಡು. ಎಲ್ಲಾರು ಎಲ್ಲರೂ ಏನ್ ಹೇಳ್ತಾರೆ? ತಡಿ ತಡಿ, ಒಟ್ಟು ಎಷ್ಟು ವರ್ಡ್ ಇದೆ? ಎಷ್ಟು ವರ್ಡ್ ಇದೆ? 4 ವರ್ಡ್ word ಇದೆ. ಇದೆ. ಫಸ್ಟ್ ವರ್ಡ್ ಗೊತ್ತಾಗಿಲ್ಲ ಅವಳಿಗೆ. ಫಸ್ಟ್ ವರ್ಡ್ ಗೊತ್ತಾಗಿಲ್ಲ. ಹಾ ಸೆಕೆಂಡ್ ವರ್ಡ್ ಎಂತದು? ನಾವು, ನಾನು, ಹಾ ನಾನು, ಥರ್ಡ್ ವರ್ಡ್ ಮೇಲೆ, ಹಾ ನಾನು ಮೇಲೆ, ಗಾಡಿ. ಅಲ್ಲಪ್ಪ ಆಂಟಿ ನೋಡು. ನಾನು ಮೇಲೆ ರಾಜ್ಕುಮಾರ್ದಾ? ಹಾ ನಾನು ಮೇಲೆ ಇದಂದ್ರೆ ಏನಪ್ಪ? ಮನೆ. ನಾವೆಲ್ಲ ಯಾರು ಅಂತ ಹೇಳ್ತಾ ಇದಾರೆ. ಮನುಷ್ಯರು. ಹಾ ಮನುಷ್ಯರು. ಹಾ ಅದಕ್ಕೆ ಇನ್ನೊಂದು ವರ್ಡ್ ಏನು? 2-3 ಕನೆಕ್ಟ್ ಮಾಡ್ಕೊಂಡು ಗೆಸ್ ಮಾಡ್ತಾ ಇದ್ರೆ ಆಗುತ್ತೆ. ಅದು ಒಂದ್ ಅಕ್ಷರ ಏನದು? ಫಸ್ಟ್ ಅಕ್ಷರ ಏನು? ಗಣೇಶ. ಇಂಗ್ಲಿಷ್ ಜಿ. ಜಿ ಆಗುದಿಲ್ಲ. ಹಾ ರಾಜ್ಕುಮಾರ್ದು. ನಾನು. ಹಾ ನೆಕ್ಸ್ಟ್ ಮೇಲೆ. ಹಾ ಹಾ ಆಂಟಿ ಹೊರಟು ಬಿಡ್ತಾರೆ ಈಗ ಹಂಗೆ. ಏನ್ ಆಕ್ಷನ್ ಚೆನ್ನಾಗಿ ತೋರಿಸ್ತಾ ಇದಾರೆ ಆಕ್ಚುಲಿ. ನಾನು ಮೇಲೆ ಬಂದೆ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ. ನಂಗೆ ಜನ ಅನ್ನೋದು ನೆನಪಾಗ್ತಾನೆ ಇಲ್ಲ. ಮನುಷ್ಯರು ಹಿಂಗಂದ್ರೆ ಗಾಡಿನ ಅಂತ ಏನ್ ಸ್ಟೇರಿಂಗ್ ಇದು? ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಆಂಟಿ ಆಕ್ಟ್ ಮಾಡಿದಕ್ಕೆ ವಿದ್ಯೆ ಕಂಡು ಹಿಡಿದಿದೆ. ಓಕೆ, ಸೊ ಈಗ ನೆಕ್ಸ್ಟ್ 3 ವಿದ್ಯೆ ಆಕ್ಟ್ ಮಾಡ್ಬೇಕು, ಆಂಟಿ ಗೆಸ್ ಮಾಡ್ಬೇಕು. ನೀನೀಗ ಆ ಕಡೆ ಹೋಗ್ತೀಯಾ? ಗೆಸ್ ಮಾಡ್ಬೇಕಾ? ಸುಲಭದ ಹಾಡ್ಕೊಡಿ. ನೀನ್ ಗೆಸ್ ಮಾಡ್ದಂಗೆ ಬಿಡು. ಹಂಗಾಗುದಿಲ್ಲ. ಇಲ್ಲ ಸರಿ ಆಯ್ತಾ? ಅವ್ರಿಗೆ ಗೊತ್ತಿರೋ ಹಾಡು. ಓಕೆ ಓಕೆ, ಗೊತ್ತಿರೋ ಹಾಡೆ ಆಂಟಿ. 3 ಒಟ್ಟಿಗೆ ಇದೆ. ಫಸ್ಟ್ ಒನ್. ರೆಡಿ? ನಾನು, ನಾವು, ನೀನು, ನಾವು, ನಾನು, ನೀನು. ಹಳೇದ ರಾಜ್ಕುಮಾರ್. ಹಾ ಹಾ ಆಯ್ತು, ಫಸ್ಟ್ ಇದು ಬಿಟ್ಟಾಕು. ಹಿಂಗಂದ್ರೆ ಏನು? ನೀನು, ಹಾ ನೀನು, ಹಾ ನಾನು, ನೀನು. ಏನು ಮಾಡ್ಲಿಕ್ಕಾಗಲ್ಲ. ಏನು ಮಾಡ್ಲಿಕ್ಕಾಗಲ್ಲ. ನಾನು ನಿನಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನನ್ನಿಂದ ನನ್ನಿಂದ ಹತ್ತತ್ರಕ್ಕೆ ಬಂದ್ರಿ ಆಂಟಿ. ನಮ್ಮಿಂದ. ಅಷ್ಟು 3 ಲೆಟರ್ ಇಲ್ಲ, 2 ಆದ್ರೂ ಆಂಟಿ ನಂದು, ನಂದು, ನಂದು ಅಂತ ನನ್ನದು, ಹಾ ಹತ್ರಕ್ಕೆ ನಮ್ಮದು. 2 ತಗೊಳ್ಳಿ. ನನ್ನದು, ನಮ್ಮದು, ನನ್ನದು 3 ಆಯ್ತಲ್ಲಮ್ಮ. ನನ್ನ, ನನ್ನ, ಹಾ ನನ್ನ, ನಿನ್ನ, ನನ್ನ ನಿನ್ನ ಪ್ರೇಮ ನನ್ನ ನಿನ್ನ ಪ್ರೇಮ ಅಲ್ಲಮ್ಮ, ಸೆಕೆಂಡ್ ವರ್ಡ್ ನೀನ್ ಆಗ್ಲೇ ಹೇಳಿದ್ಯಲ್ಲ. ನಾನು ಅಲ್ಲ. ನಮ್ಮ, ಫಸ್ಟ್ ಇದೀಗೇನು? ನಮ್ಮ. ಫಸ್ಟ್ ಇದು ನನ್ನ, ನಿನ್ನ, ನಿನ್ನ ಅಲ್ಲ, ನನ್ನ, ನಿಮ್ಮ. ಹಾ
ನನ್ನ ನೀನು ಗೆಲ್ಲ ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಹೋಗುವೆ ಯಶೋದಮ್ಮನಿಂದ ಸೋಲೋಕೆ ಆಸೆಗೆ ನಿನಗೆ ನನ್ನ ನೀನು ಗೆಲ್ಲಲಾರೆ. ಎಸ್, ಈಗ ಸೆಕೆಂಡ್ ಸಾಂಗ್. ಇದು ಗೊತ್ತಾ ಅಮ್ಮಗೆ? ಹಳೇದ ಅಲ್ಲಮ್ಮ, ಆರ್ಟಿಸ್ಟ್ ನ ತೋರಿಸಿದ್ದಾರೆ. ಯಾರಿದು? ಯಾರು ಹಂಗ್ ಮಾಡೋದು? ರಾಜ್ಕುಮಾರ್ನ ಹಾ. ರಾಜ್ಕುಮಾರ್ ಮಗು ಹಾ. ಪುನೀತ್ ರಾಜ್ಕುಮಾರ್ ಇಂದ ಶಿವರಾಜ್ ಕುಮಾರ್ ಜೋ ಜೋ ಮಗು ಎಂತ ಕುಡಿತಿದ್ಯಾ? ಹಂಗ ಆರತಿ ಮಾಡ್ತಿರೋಳು. ಗಣೇಶ ಗಣೇಶ ನನ್ನ ಮಗ. ಇದು ಹಿಂಗೆಂತ ಮಾಡ್ತ? ನಮಸ್ತೆ ನಮಸ್ತೆ ಬಾ ದೇವರು ಬಾಳ ನಮಸ್ತೆ ಬಾ ಏನ್ ಮಾಡ್ತೀವಿ ದೇವ್ರ ಹತ್ರ ಅಂತ ಪಾಪ ದೇವರ explain. ಪ್ರಾರ್ಥನೆ ವಂದಿಸುವೆ ಅದಕ್ಕೆ ನಮಸ್ಕಾರ ಇನ್ನೇನು? ಅಮ್ಮ ತಾಯೇ, ಅಮ್ಮ ತಾಯೇ. ಮಾತಾಡಂಗಿಲ್ಲ. ಅಮ್ಮ ತಾಯಿ ಅದೇ ಬಂತಲ್ಲ, ತಾಯಿ ಅಮಾನ ಶಿವರಾಜ್ ಕುಮಾರ್ ತಮಾಷೆ ಮಾಡಿದ್ದೆ. ಅಯ್ಯೋ ದೇವ್ರೆ ಅಮ್ಮ ತಾಯಿ ಹಾಡೋದಲ್ಲ. ಅಮ್ಮ ತಾಯಿ ಏನು? ಅಮ್ಮ ತಾಯಿ ಹೇಳ ಏನಂತಾರ ಅದನ್ನ? ಭಿಕ್ಷೆ ಹಾಕಿ ಹೇಳ ಹಾ, ಏನು ಏನಂತಾರ? ಭಿಕ್ಷೆ ಹಾಕು ಹೊಳೆ ಕಳ್ತಾರೆ ಅಮ್ಮ ತಾಯಿ ಭಿಕ್ಷೆ ಹಾಕು ಕವಡ ಕೊಡ ತಾಯಿ ಹೇಳ ಅಮ್ಮ ತಾಯಿ ಅಮ್ಮ ತಾಯಿ ಅಂತದ ಅಮ್ಮ ತಾಯಿ ಏನಂತಾರ ಅದನ್ನ? ಅದಕ್ಕೊಂದ್ ಪದ ಇದೆಯಲ್ಲ ಆಕ್ಷನ್ಗೆ, ಏನಂತಾರ ಅದನ್ನ? ಬೇಡುದ ಬೇಡುವೆನು ಬೇಡುವೆನು ವರವನು ದೇವ್ರೆ ಬೇಡುವೆನು ವರವನ್ನು ಕೊಡೆ ತಾಯಿ ಜನ್ಮವನ್ನು. ಕಡೆತನಕ ಮರೆಯಲ್ಲ ಜೋಗಿ. ಸೂಪರ್. ಬೇಡುವೆನು ವರವನ್ನು, ಕವಳ ಅಲ್ಲ. ಸೂಪರ್. ಇದು ಲಾಸ್ಟ್ ಒನ್. ಇದು ಹೆಂಗಪ್ಪ? ಯಾವ ಹೀರೋ ಹಂಗ್ ಮಾಡೋದು? ಅಂಬರೀಷ, ವಿಷ್ಣುವರ್ಧನ ಅಲ್ಲ, ಶಂಕರ್ನಾಗ. ಯಾರದು ಮರಯ? ಇನ್ನೊಂದು ಸ್ಟೆಪ್ ಇದೆಯಲ್ಲ, ಯಾವುದು? ಅಂಬರೀಷ ಅಲ್ಲ, ವಿಷ್ಣುವರ್ಧನ್ ಅಲ್ಲ, ಅನಂತ್ನಾಗು ಅಲ್ಲ, ರಮೇಶ, ತಡಿ ತಡಿ. ರವಿಚಂದ್ರನ್ ಹಾ. ರವಿಚಂದ್ರನ್ ಪುಟ್ಟ ಮಗು ಪುಟ್ಟ ಮಲ್ಲಿ ಹೌದಾ? ಪುಟ್ಟ ಮಲ್ಲಿ ನೋಡು ನೀನಿಲ್ಲಿ. ಇದು ಹೆಂಗೆ ಕಂಡುಹಿಡಿಬಹುದು, ಆಂಟಿ ಹೆಂಗ್ ವಿದ್ಯೆ ತೋರಿಸ್ಬೋದು ಅಂತ ಕ್ಯೂರಿಯಾಸಿಟಿ ಇತ್ತು. ಸೂಪರ್. ನಾನು ಪಿಕ್ಚರ್ ಹೆಸರು ಹೇಳೋಣ ಅಂತಂದ್ರೆ ಪುಟ್ ನಂಜ ಅಂತ ಹೇಳಕ್ ಸೂಪರ್. ನೈಸ್. ಸೊ ಈಗ ಗಣೇಶ್, ಇವರಿಬ್ರು ಆಕ್ಟಿಂಗ್ ಸ್ಕಿಲ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀವಿ? ಆಂಟಿಗೆ 10 out of ಕ್ಲಿಯರ್ ವಿನ್ನರ್ ಯಶೋದಮ್ಮ. 10ಕ್ಕೆ 20. ನಾನ್ ಎಕ್ಸ್ಪೆಕ್ಟೇಷನ್ ಇಲ್ಲಿ ಇಟ್ಕೊಂಡ್ರೆ ಅವ್ರು ಎಲ್ಲೋ ಇದಾರೆ. ಈ ಅಪ್ಪ ಸೂಪರ್. ಸೂಪರ್. ವಿದ್ಯಾಗೆ ವಿದ್ಯಾನಿಗೊಂದು 6-7 ಕೊಡ್ಬೋದು. ನಾನು 8 ಕೊಡೋಣ ಅಂತಿದ್ದೆ. ಆಂಟಿ ಒಂದು ಮೈನಸ್ 6-7 ಕೊಡ್ಬೋದು. ಪಾಪ. ಆಯ್ತು, 6-7. ಓಕೆ. ಸೊ ಗಣೇಶ್ ಜಡ್ಜ್ಮೆಂಟ್ ಸ್ಕಿಲ್ ಬಗ್ಗೆ ವಿದ್ಯೆ ಎಷ್ಟು ಮಾರ್ಕ್ಸ್ ಕೊಡ್ತೀವಿ? ಮೈನಸ್. ನಿನ್ಗಿದು ಬೇಕಿತ್ತ ಮಗನೇ. ನಂದಲ್ಲ, ಅವ್ರದೇ ಅದು. ನಾನು 8 ಕೊಡೋಣ ಅಂತಿದ್ದೆ. ನಿನ್ನ ಜಡ್ಜ್ಮೆಂಟ್ ಸ್ಕಿಲ್ಸ್ ಮೈನಸ್ ಆಗಿದೆ. ನನಗೆ 10 ಬೇಡಾಗಿತ್ತು, 8.5 ಸಾಕಿತ್ತು. ಇಲ್ಲ, 10 ಕೊಟ್ಟಿಲ್ಲ, 20 ಕೊಟ್ಟಿದ್ದು ನಾನು ನಿಂಗೆ. ಸೊ ಹಂಗಾದ್ರೆ ಮಿಕ್ಕಿ ಚೇಂಜ್ ತಗೊಂಡು ಗಣೇಶ್ ವಿದ್ಯೆ ಕೊಟ್ಟು ಹೌದೌದು, ಸ್ವಲ್ಪ ತೆಗ್ದು ಇಲ್ಲಿ ಕೊಟ್ಟು 10. ಓಕೆ. ಸೊ ಈ ರೌಂಡ್ ಅಲ್ಲಿ ನನ್ನ ಎಕ್ಸ್ಪೆಕ್ಟೇಷನ್ ಮೀರಿ
ಇಬ್ರು ಆಕ್ಟ್ ಮಾಡೋದಕ್ಕೆ ನಿಮ್ಮ ಆಕ್ಟಿಂಗ್ ಸ್ಕಿಲ್ಸ್ಗೆ ಒಂದು ಗಿಫ್ಟ್ ಇದೆ. ಓ ಆಲ್ರೆಡಿ ಸ್ಪಾನ್ಸರ್ಸ್ ಸ್ಪಾನ್ಸರ್ಸ್ ಬರ್ಲಿ ಅಂತ. ನಾವು ಕೀರ್ತಿ ಅವರ ಚಾನಲ್ಗೆ ಹೋದಾಗ ನಮ್ಗೆ ಏನು ಕೊಟ್ಟೇ ಇರ್ಲಿಲ್ಲ. ಐ ಆಮ್ ಸೋ ಹ್ಯಾಪಿ. ನನ್ ಮೇಲೆ ಹಣೆ ಇಟ್ಟಳು. ಅದಕ್ಕೆ ಇದಕ್ಕೆ ಅವ್ರ ಹತ್ರನೇ ದುಡ್ಡು ಹಾಕ್ಸ್ಬಿಟ್ಟು ತಗೊಂಡ್ಬಂದಿರೋದು. ಹೌದಾ? ಸ್ಪಾನ್ಸರ್ ಬರ್ಲಿ ಅಂತ. ಬೇಗ ಬೇಗ ಬರ್ಲಿ ಸ್ಪಾನ್ಸರ್ಸ್. ಥ್ಯಾಂಕ್ ಯು. ಈಗ ನೋಡ್ತಾ ಇದ್ದೀರಲ್ಲ, ನೀವು ಯಾರಾದ್ರೂ ಸ್ಪಾನ್ಸರ್ ಮಾಡಿದ್ರೆ ನೀವು ಕೊಡೋ ಗಿಫ್ಟ್ ನ ಗೆಸ್ಟ್ಸ್ಗೆ ಈ ತರ ಕೊಡ್ತೀವಿ. Please. ಸ್ಪಾನ್ಸರ್ಸ್ ಆರ್ ವೆಲ್ಕಮ್. ವಿನ್ನರ್ಗೆ ತಗೊಳ್ಳಿ. ಎಸ್, ಥ್ಯಾಂಕ್ ಯು. ಜಡ್ಜ್ ಕಡೆಯಿಂದ ವಿನ್ನರ್ಗೆ. ಸೊ ನೆಕ್ಸ್ಟ್ ಸೆಗ್ಮೆಂಟ್ ಹೋಗೋಣ, ಲೊಕೇಶನ್ ಚೇಂಜ್. ಸೊ ಆಂಟಿ, ಇವಾಗ ಅಕಸ್ಮಾತ್ ಈಗ ನಿಮ್ಗೊಬ್ಬರು ಗಂಡ್ಮಗ ಹೆಣ್ಮಗಳು ಗೊತ್ತು, ಅಕಸ್ಮಾತ್ ಗಣೇಶ್ ಹುಡುಗಿ ಆಗಿದ್ದಿದ್ರೆ ಬರೋ ಅಳಿಯ ಯಾವ ಥರ ಇರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ನಿಮ್ಗೆ? ಅಳಿಯನ್ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇತ್ತು ನಿಮ್ಗೆ? ಗಣೇಶ್ ತರ ಇರ್ಬೇಕು ಅಂತ ಹೇಳಿ ಸಿಂಪಲ್. ತರನೇ ಇರ್ಬೇಕು ನನಗೆ. ಅಯ್ಯೋ ಹೇಳ್ಕೊಡಿ ಅವ್ರೇನ್ ಹೇಳ್ತಾರೆ ಕೇಳ್ಬೋದಾಗಿತ್ತು ಅಲ್ವಾ? ಸೊ ಆಯ್ತು, ಇವಾಗ ಸೊಸೆ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ನಿಮಗೆ? ಎಕ್ಸ್ಪೆಕ್ಟೇಷನ್ಸ್ ಸೊಸೆ ಇದ್ದಾಳಲ್ಲ, ಅಲ್ಲಲ್ಲ ಏನಿತ್ತು? ನನಗೆ ಗಣೇಶನ ಒಳ್ಳೆ ನೋಡ್ಕೊಳ್ಬೇಕು. ನಾವ್ ಹೇಗೋ ಆಗ್ತದೆ, ಆಯ್ತಾ? ಗಣೇಶನ್ ಅವರು ಇಬ್ರು ಚೆನ್ನಾಗಿರ್ಬೇಕು ಅಷ್ಟೇ. ನಾನು ಸೊ ವಿದ್ಯಾ ಫುಲ್ಫಿಲ್ ಮಾಡಿದಾಳೆ ಆ ಎಕ್ಸ್ಪೆಕ್ಟೇಷನ್ಸ್? ಇದ್ದಾಳೆ ಚೆನ್ನಾಗಿ ನೋಡ್ಕೊಳ್ತಾಳೆ. ಓಕೆ. ಸೊ ವಿದ್ಯಾಗೆ ನಿಮ್ಮ ಮನೆಯಲ್ಲಿ, ತವ್ರ ಮನೆಯಲ್ಲಿ ಬರೋ ಅಳಿಯ ಹೇಗಿರ್ಬೇಕು ಅನ್ನೋ ಥರದ ಎಕ್ಸ್ಪೆಕ್ಟೇಷನ್ಸ್ ಏನಾದಿರುತ್ತಾ? ಒಂದ್ 2-3 ಪಾಯಿಂಟ್ಸ್ ಹೇಳೋ ಥರ. ಅದು ನಮ್ಮ ತಾಯಿಗೆ ಅದೇ ಕಂಪ್ಯಾಟಿಬಿಲಿಟಿ ಇರಬೇಕು, ಮನೆಯವ್ರ ಜೊತೆ ಎಲ್ಲ ಹೊಂದ್ಕೊಳ್ಬೇಕು. ನಮ್ದು ತುಂಬಾ ದೊಡ್ಡ ಕುಟುಂಬ, ಎಲ್ಲಾರ ಜೊತೆನೂ ಮಿಂಗಲ್ ಆಗ್ಬೇಕು. ಫ್ಯಾಮಿಲಿ ಫಂಕ್ಷನ್ಸ್ ಅಲ್ಲೆಲ್ಲ ಇನ್ವಾಲ್ವ್ ಆದಾಗ ತುಂಬಾ ನಗ್ನಗ್ತಾ ಮಾತಾಡ್ಸುವಂತವ್ರು, ಸಿಡಿಕಿ ಅಂತಿರ್ತಾರೆ ಕೆಲವರು, ಸಿಡಿ ಅಂತ. ಆ ಥರ ಸಿಡಿಕ್ ಮೂತಿಗಳು ಬೇಡ, ನಗ್ನಗ್ತಾ ಎಲ್ಲಾರ ಜೊತೆ ಮಿಂಗಲ್ ಆಗುವಂತ ಹುಡುಗನೇ ಬೇಕಿತ್ತು ಅಂತಿತ್ತು. ಸೊ ಎಸ್, ಇವರಿದ್ದಾರೆ, ಹಾಗೇನೇ ಇದ್ದಾರೆ. ಓಕೆ. ಸೊ ಈಗ ಸ್ಟೋರೀಸ್ ಅಲ್ಲೆಲ್ಲ ನೋಡಿದಂಗೆ, ಗಣೇಶ್ ಸ್ಟೋರೀಸ್ ನೋಡಿದಾಗ ನನಗೆ ಗೊತ್ತಾಗಿದ್ದೇನೆಂದ್ರೆ ಆಂಟಿ ಬಿಗ್ ಬಾಸ್ ಸಿಕ್ಕಾಪಟ್ಟೆ ಫ್ಯಾನು, ಹಾರ್ಡ್ ಕೋರ್ ಫ್ಯಾನ್ ಅಂತ ಗೊತ್ತಾಯ್ತು. ಹೌದು ಸ್ವಾಮಿ. ಸೊ ಅಟ್ ಪ್ರೆಸೆಂಟ್ ಈಗ ನಡೀತಿರೋ ಸೀಸನ್ ಅಲ್ಲಿ ನಿಮ್ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ಗಿಲ್ಲಿ. ಸೊ ಈಗ ಒಂದಷ್ಟು ಆಕ್ಟಿವಿಟೀಸ್ ಟಾಸ್ಕ್ ಕೊಡ್ತಾರಲ್ಲ, ಸೊ ನೀವು ಟಾಸ್ಕ್ ಕೊಡೋದಾದ್ರೆ ಯಾವ ತರ ಟಾಸ್ಕ್ ಕೊಡ್ತೀರಾ? ಇಂಥದ್ದೊಂದು ಗೇಮ್ ಆಡಿಸಿದ್ರೆ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಅಲ್ಲಿ ಅನ್ಸಿದ್ರೆ ನನಗೆ ಕ್ವಿಜ್ ಹಾ ಆ ತರ ಮಾಡ್ಬೋದು. ಏನೋ ಮರಳು ಆಟ ಎಲ್ಲ ಆಡಿಸ್ತಾರೆ ಮಾರ್ರೆ, ಜಗಳ ಇಷ್ಟ ಆಗೋದಿಲ್ಲ. ಅಥವಾ ಸಿಂಪಲ್ ಆಗಿ ಏನಾದ್ರು ತರಕಾರಿ ಕಟ್ ಮಾಡೋದು ಇರುದು, ಯಾರು ಜಾಸ್ತಿ ಮಾಡ್ತಾರೆ. ಒಳ್ಳೆ ಬಿಸಿಲು ಬರುತ್ತೆ, ಹಪ್ಪಳ ಸಂಡಿಗೆ ಅಲ್ವಾ? ಚೆನ್ನಾಗಿ ಕಲ್ತಂಗೆ. ಮತ್ತೆ ಅಡುಗೆ ಕಾಂಪಿಟೇಷನ್ ಇಡ್ಬೋದು, ರಂಗೋಲಿ ಇಡ್ಬೋದು. ಮನೆಯೆಲ್ಲ ಕ್ಲೀನ್ ಆಗಿ ಯಾರು ಕ್ಲೀನ್ ಮಾಡ್ತಾರೆ ಬಿಡಿ, ಅದು ಬೇಡ. ಜಗಳ ಆಗದೆ ಟಾಸ್ಕ್ ಕೊಡ್ಬೇಕು, ಜಗಳ ಆಗದಿದ್ದದು ಅಲ್ವಾ? ಜಗಳನೂ ಬೇಕಾಗ್ತದೆ ಕೆಲವೊಮ್ಮೆ, ಎಂಟರ್ಟೈನ್ಮೆಂಟ್ ಬೇಕಲ್ಲ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕು. ಇಡೀ ಎಪಿಸೋಡ್ ಜಗಳನೆ ಒಂದೊಂದ್ ದಿವಸ, ಅದು ಬೇಡ ಅಂತ ಅಷ್ಟೇ. ಓಕೆ. ಸೊ ಈಗ ಬಿಗ್ ಬಾಸ್ ಅಲ್ಲಿ ಸಾಮಾನ್ಯ ಪಾಪ್ಯುಲರ್ ಫೇಸ್ ಅಂತ ಒಬ್ಬೊಬ್ಬರನ್ನೇ ಕಂಟೆಸ್ಟೆಂಟ್ ಅನ್ನು ಕಳಿಸ್ತಾರಲ್ಲ. ಸೊ ಈಗ ನಿಮ್ಮ ಮನೆಯಲ್ಲಿ ನಿಮ್ಮ 3 ಜನನು ಫೇಮಸ್ ಆಗಿರೋದ್ರಿಂದ ನಿಮ್ಮ 3 ಜನದಲ್ಲಿ ಯಾರಾದ್ರೂ ಒಬ್ರು ಹೋಗ್ಬೋದು ಅಂದ್ರೆ ನೀವ್ ಯಾರನ್ನ ಕಳಿಸ್ತೀರಾ? ಕಳಿಸೋದಿಲ್ಲ, ಹೋದ್ರು ಕೈ ಕಾಲು ಮುರ್ಕೊಂಡೇ ಬರ್ತಾನೆ. ಹಂಗೆ ಬರುದಿಲ್ಲ ಅಮ್ಮ, ಜಗಳ ಮಾಡ್ಲಿಕ್ಕೆ ಬರುದಿಲ್ಲ ಅವನಿಗೆ. ಹೋದ್ರೆ ಅವಳೇ ಹೋಗ್ಲಿ ಗಟ್ಟಿದ್ದಾಳೆ, ಆಟ ಆಡ್ತಾಳೆ ಅವಳು, ಟಾಸ್ಕ್ ಮಾಡ್ತಾಳೆ, ಜಗಳನ ಮಾಡ್ತಾಳೆ. ಟಾಸ್ಕ್ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ, ನೋವೇ. ಇವರು ಹೋಗದ ಅಂದ್ರೆ ಹೇಳೇಬಿಟ್ರು ಗಣೇಶ ಬೇಡ ಅಂತ. ನಂದೇನ್ ತೊಟ್ಟಿದ್, ಇವ್ರು ಬೇಡ, ಇವ್ರಿಗೆ ಸರಿ ಹೋಗಲ್ಲ ಅನ್ನೋರು ಯಾರು ಇವ್ರ 3 ಜನದಲ್ಲಿ, ನಿಮ್ 3 ಜನದಲ್ಲಿ ಅಂತ ಕೇಳಕ್ ಹೋದೆ. ಗಣೇಶ್ ಬೇಡ, ಗಣೇಶನ್ ಕಳಿಸೋದೇ ಇಲ್ಲ. ಬಹಳ ಸಂತೋಷ. ಕಳಿಸೋದೇ ಇಲ್ಲ, ಅವನಿಗೆ ಆಗುದೇ ಇಲ್ಲ. ಹೋದ್ರೆ ಅವಳು. ಗಣೇಶ್ ಪ್ರಕಾರ ಹೆಂಗ್ ಅನ್ಸುತ್ತೆ? ನಿಮ್ 3 ಜನದಲ್ಲಿ ಯಾರು ಹೋಗ್ಬೋದು ಅಂತ ಅನ್ಸುತ್ತೆ? ಇವಳಪ್ಪ, ಅಯ್ಯೋ ಜಗಳ ಅಲ್ಲ, ಅಯ್ಯಪ್ಪ ನೀರ್ ಕುಡ್ದಾಗ ಹವ್ಯಾಸಗಳು, ಜಗಳ ಆಡುವುದು. ಹೌದು ಸ್ವಾಮಿ. ಇಲ್ಲೂ ನನ್ನ ಕೈ ಹಳಿ ಮಾಡ್ಬಿಟ್ರು. ಅಂಡ್ ಟಾಸ್ಕ್ ಒಂದು ಚೆನ್ನಾಗಿ ಮಾಡ್ತಾಳೆ ಇವಳು. ಅಮ್ಮಂಗ ಆಗಲ್ಲಪ್ಪ ಪಾಪ. ಪರವಾಗಿಲ್ಲ, ನೀವು ಮಾಡ್ಲಿಕ್ಕಿದ್ರೆ ಒಳ್ಳೆ ಮರ್ಯಾದೆ. ಥ್ಯಾಂಕ್ ಯು ಚಾನಲ್ಗೆ ಕರೆದಿದ್ದಕ್ಕೆ. ಗಣೇಶ್ ಅಮ್ಮನ್ಗೋಸ್ಕರ ಹಾಡೋದಾದ್ರೆ ಯಾವ ಹಾಡನ್ನ ಡೆಡಿಕೇಟ್ ಮಾಡಿ ಹಾಡ್ಬೋದು? ಅಮ್ಮನ್ ಫೇವ್ರೆಟ್ ಸಾಂಗ್ ಇದು. ಅಮೃತ ವರ್ಷಿಣಿ. ಅದು ಸುತ್ತಮುತ್ತದ ತುಸುಮೆಲ್ಲ ಬಿಸುಗಾಳಿ ಹಾಡ್ಬೋದಾ? ಹಾಗೆ ತುಸುಮೆಲ್ಲ ಬೀಸುಗಾಳಿಯೇ ಇಲಾಲಿ ಸುವಾಲಿ ಈ ತಾಯಿ ಕೇಳಲಿ
ನಿದ್ದೆಯಲ್ಲಿ ಆಡಲಿ. ತುಸು ಮೆಲ್ಲ ಬೀಸು ಗಾಳಿಯೇ. ಸೂಪರ್. ವಿದ್ಯಾಗೆ ಒಂದು ಸಾಂಗ್ ಡೆಡಿಕೇಟ್ ಮಾಡೋದು. ವಿದ್ಯಾಗೆ ಯಾವ್ದಾದ್ರು ಕಿತ್ತೋಗಿರೋದಾಡ್ ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಗಾಳಿಪಟ ಅದು. ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ, ಬೆಚ್ಚಗೆ ನೀ ಜೊತೆಗಿರಲು ಕೂತಲ್ಲಿಯೇ ಚಳಿಗಾಲ, ವಿರಹದ ಬೇಗೆ ಸುಡಲು ಎದೆಗಲಿ ಬೇಸಿಗೆ ಕಾಲ, ಇನ್ನೆಲ್ಲಿ ನನಗೆ ಉಳಿಗಾಲ. ನಮಗೆ ಗಣೇಶ್ ಯಾವಾಗಲೂ ಇಷ್ಟ ಆಗೋದೇನು ಒರಿಜಿನಲ್ ವಾಯ್ಸ್, ಫೇಕ್ ಮಾಡೋದಿಲ್ಲ ಹಾಡೋದು. ಹಾಗಾಗಿ ನಾನು ತುಂಬಾ ಸಲ ಹೇಳಿದ್ದೀನಿ, ನಂಗೆ ಪರ್ಸ್ನಲಿ ಗಣೇಶ್ ವಾಯ್ಸ್ ಸಿಕ್ಕಾಪಟ್ಟೆ ಇಷ್ಟ. ಥ್ಯಾಂಕ್ ಯು ಹಾಡಿದ್ದಕ್ಕೆ. ಸೆಗ್ಮೆಂಟ್ ಹೆಸರೇ 3 ಮತ್ತೊಂದು ಅಂತ. ಬೇಗ ಸ್ನಾನ ಮಾಡ. ಹೊಟ್ಟೆ ನೋಡು ಎಷ್ಟು ದೊಡ್ಡಾಗಿದೆ. ಅವ್ರು ಇಂಟರ್ವ್ಯೂ ಮಾಡೋ ಮುಂಚೆ ಒಂದು ದಿಂಬಿಟ್ಕೋ ಅಂತ ಅಮ್ಮ ಹೇಳಿದಕ್ಕೆ. ಅವಾಗ ನಿಜ ಹೇಳಿದ್ರೆ ನಿಂಗೆ ಅಯ್ಯೋ ಹೀಗೆಲ್ಲ ಬೈತಾಳ. ಅಯ್ಯೋ ಇಬ್ರು ಮುತ್ತು ಕೊಡ್ತಾರೆ, ಯಾರು ಮುತ್ತು ಕೊಟ್ಟಿದ್ದು ಅಂತ ಕರೆಕ್ಟಾಗಿ ಕಂಡುಹಿಡಿಬೇಕು.